ಮಾನ್ವಿ ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ ವಿರುದ್ಧ ದೂರು ಸಲ್ಲಿಕೆ. ದಲಿತ ಮುಖಂಡರ ಆರೋಪ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿ ಅಧಿಕಾರಿ ನಟರಾಜ ವಿರುದ್ಧ ದಲಿತ ಮುಖಂಡ ಹೊಳೆಯಪ್ಪ ಉಟಕನೂರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಟರಾಜ ಕಚೇರಿಗೆ ಸರಿಯಾಗಿ ಹಾಜರಾಗದೆ ಮನೆಯಿಂದ ಬರುತ್ತಿದ್ದಾರೆ, ಸರ್ಕಾರಿ ಕಾರನ್ನ ಖಾಸಗಿ ಕೆಲಸಗಳಿಗೆ ಬಳಸುತ್ತಿದ್ದಾರೆ, ಇದು ಸ್ಪಷ್ಟ ದುರುಪಯೋಗ ಎಂದು ಆರೋಪಿಸಿದರು. ಉಪನಿರ್ದೇಶಕಿ ಸಿಂಧು ಮೇಡಂ ನಟರಾಜ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಪ್ರಶ್ನಾರ್ಥ ಎಂದು ಟೀಕಿಸಿದರು. ಹೊಳೆಯಪ್ಪ ಅವರು ನಾಗರಾಜನ ಎತ್ತಂಗಡಿ ಬೇಡಿಕೊಂಡಿದ್ರು. ಸರ್ಕಾರದಿಂದ ತಕ್ಷಣ ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಿದರು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮರಿಸ್ವಾಮಿ ಅಂತೇಳಿ, ಅಮರಾವತಿ ರೀ. ಹಾಂ ಸರ್, ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಏನಿಲ್ಲ ರೀ. ಮಸ್ಗಿಲಿಂದ ಬರ್ತಾನೆ ರೀ, ಒಂದಿನ ಬರ್ತಾನೆ, ಒಂದಿನ ಬರೋದಿಲ್ಲ. 2 ಗಂಟೆಗೆ ಬರ್ತಾನೆ, 3 ಗಂಟೆಗೆ ಬರ್ತಾನೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆಮೇಲೆ ಸಮಸ್ಯೆ ಆಗ್ಯದ ಇಲ್ಲಿ, ಹಾಸ್ಟ್ಲಿ ಸಮಸ್ಯೆ, ಬರೀ ಲೂಟಿ. ಯಾರು ಸರ್? ನಟರಾಜ್. ಅಲ್ಲ ಸರ್, ಏನು ಸಮಸ್ಯೆ ಏನಾಗಿದೆ ಸರ್ ಹಾಸ್ಟೆಲ್ಗಳಲ್ಲಿ? ಹಾಸ್ಟ್ಲ್ಗಳಲ್ಲಿ ಏನು ಕುಂದು ಕೊರತೆ ಏನಿಲ್ಲ. ಅಲ್ಲಿ ಫುಡ್ ಇಲ್ಲ, ಆಮೇಲೆ ಶೌಚಾಲಯ ಸಹಕಾರ ಇಲ್ಲ. ಆಮೇಲೆ ನಾವು ಹೋದಾಗ ಆಫೀಸಲ್ಲಿ ಸಿಗೋದಿಲ್ಲ, ನೀರಿಲ್ಲ ಕುಡಿಯಕ. ಅಲ್ಲ ಸರ್, ಓಕೆ, ಸಿಗೋದಿಲ್ಲ ಅಂತ ಎಲ್ಲಿ ಹೋಗ್ತಾರೆ ಸರ್ ಅವರು ಮಸಿಗೆ ಗೊತ್ತಾರ್ರಿ. ಅವ್ರಿಗೆ ಕಾನೂನು ಐತೇನ್ರಿ? ಅವರು ಮಸಿಗಿಲ್ಲಿಂದ ಕಾರ್ ತಗೊಂಬರ ಕಾನೂನು ಐತೆ. ಇಲ್ಲೇ ಮನೆ ಮಾಡಬೇಕಾ ಏನ? ಅವರು ತಿರ್ಗಾಡಿಕೆ ತಿರಕ ಏನ ಮೇಡಮ್ ಕುಮ್ಮಕ್ ಕೊಡಕತ್ತೇಳ ಅಂತ ನಾವು ಅಂತೀವ್ರಿ. ಯಾರು ಸರ್? ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬರ್ತಾನ. ಅಲ್ಲ ಸರ್, ಇಷ್ಟೊಂದು ಇದಾದ ಮತ್ತೆ ಜನರು ಮತ್ತೆ ನಾವು ಅಂದ್ರಿಗಿನ ಆಫೀಸಿಗೆ ಎದಕ್ ಬರ್ತಾರೆ ದಿವಸ ಅಂತ ಕೇಳ್ತಾನ. ಯಾರು? ನಟರಾಜ್ ಅವರು. ಅಲ್ಲ ಸರ್, ನೀವು ಸಮಾಜ ಕಲ್ಯಾಣ ಇಲಾಖೆ ವಿಚಾರ ಮಾಡಕ್ ಹೋಗ್ತೀರಿ, ನಿಮ್ಮನ್ನ ಕೇಳಕ್ ಅವ್ರು ಯಾರು? ದಿವಸ ಯಾಕೆ ಬರ್ತಾರೆ ಅಂತ ಕೇಳ್ತಾನ. ಯಾರು? ಹಾಸ್ಟ್ಲಿ ಸಮಸ್ಯೆ ಅವಧಾನ ಹೇಳಕ್ ಹೋದ್ರೆ ದಿವಸ ಎದಕ್ ಬರ್ತಾರೆ ನೀವು ಆಫೀಸಿಗೆ? ಅಂದ್ರೆ ನೀವು ಹೇಳುವ ಸಮಸ್ಯೆ ಹೇಳ್ಬಾರ್ದಂತ ಹೇಳ್ಬಾರ್ದು, ಅಂದ್ರೆ ಮುಚ್ಚಿಡ್ಬೇಕಂತ